ಗಾಯ್ಸ್ ಎಲ್ಲರಿಗೂ ನಮಸ್ಕಾರಗಳು. ಮತ್ತೊಮ್ಮೆ ಕಿರಣ್ ಇನ್ಸೈಡ್ಸ್ ಮ್ಯಾಚ್ ಪ್ರಿವ್ಯೂಗೆ ಸ್ವಾಗತ. ಇವತ್ತು ಸಂಡೇ ಡಬಲ್ ಧಮಾಕ. ಈ IPL ಸೀಸನ್ ಅಲ್ಲಿ ಮೋಸ್ಟ್ ಅವೈಟೆಡ್ ಗೇಮ್ ಯಾವ್ದು ಅಂದ್ರೆ ಅದು RCB ವರ್ಸಸ್ PBKs. ಫೈನಲಿ ಇವತ್ತು RCB ವರ್ಸಸ್ PBKs ಆಡ್ತಾ ಇದೆ. ಮೊದಲನೇ ಮ್ಯಾಚ್. ಎರಡನೇ ಮ್ಯಾಚ್ ಆಡ್ತಾ ಇರೋದು DC ವರ್ಸಸ್ RR. ಈ ಮ್ಯಾಚ್ ಯಾರ್ಗ್ ಇಂಪಾರ್ಟೆಂಟ್, ಮತ್ತೆ ಪಾಯಿಂಟ್ಸ್ ಟೇಬಲ್ ಯಾವ ತರ ಇದೆ, ಮತ್ತೆ ಸ್ಟ್ಯಾಟ್ಸ್ ಏನಿರ್ಬೋದು, ಯಾರು ವಿನ್ ಆಗ್ತಾರೆ ಎಲ್ಲವನ್ನ ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ. ಕೊನೆಯಲ್ಲಿ ಏನಾದ್ರು ವಿಡಿಯೋ ಇಷ್ಟ ಆದ್ರೆ ಸಣ್ಣ ಒಂದು ಲೈಕ್ ಮಾಡಿ, ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವಾಗ GT ಮ್ಯಾಚ್ ಸೋಲ್ತಾ ಇದ್ದಂಗೆ ಪಾಯಿಂಟ್ಸ್ ಟೇಬಲ್ ಯಾವ ತರ ಇದೆ ಅಂತ ನೋಡೋಣ. ಮೊದಲನೇ ಪೊಸಿಷನ್ ಇರೋದು RCB ಆಡಿರೋ 12 ಮ್ಯಾಚಸ್ ಅಲ್ಲಿ 8 ಮ್ಯಾಚಸ್ ವಿನ್ನಾಗಿ 4 ಮ್ಯಾಚಸ್ ಸೋತಿದೆ ವಿತ್ 16 ಪಾಯಿಂಟ್ಸ್ ಅಲ್ಲಿ ಟಾಪ್ ಅಲ್ಲಿ ಇದ್ದಾರೆ. ನೋಡಿ, ಇವತ್ತು ಏನಾದ್ರು RCB ಏನಾದ್ರು ಮ್ಯಾಚ್ ವಿನ್ ಆದ್ರೆ ಅಫಿಷಿಯಲಿ ಕ್ವಾಲಿಫೈಡ್ ಆಗುತ್ತೆ, ಬಟ್ ನಂಬರ್ 1 ಪೊಸಿಷನ್ ಅಲ್ಲೇ ಇರುತ್ತೆ. ಬಟ್ ನೋಡಿ, ನೆಕ್ಸ್ಟ್ ಮ್ಯಾಚ್ ಏನಾದ್ರು ವಿನ್ ಆದ್ರೆ ನಂಬರ್ 1 ಇಲ್ಲ ನಂಬರ್ 2 ಪೊಸಿಷನ್ ರೀಚ್ ಮಾಡುವ ಈ ಸೀಸನ್ ರೀಚ್ ಮಾಡೋ ಸಾಧ್ಯತೆನೇ ಜಾಸ್ತಿ ಇದೆ. ಆದ್ರಿಂದ ಈ ಮ್ಯಾಚ್ ಒಂಥರ ಮಸ್ಟ್ ವಿನ್ ಗೇಮ್ ಅಂತ ಹೇಳಬಹುದು RCB ಗೆ. ಈ ಮ್ಯಾಚ್ ವಿನ್ ಆಗ್ಬಿಡ್ಲಿ, ಫಸ್ಟ್ ಅಫಿಷಿಯಲಿ ಕ್ವಾಲಿಫೈ ಆಗ್ಬಿಡ್ಲಿ, ನಂಬರ್ 1 ನಂಬರ್ 2 ಪೊಸಿಷನ್ ಆಮೇಲೆ ನೆಕ್ಸ್ಟ್ ಮ್ಯಾಚ್ ಅಲ್ಲಿ ನೋಡ್ಕೊಳ್ಳಿ. ಫಸ್ಟ್ ಇವತ್ತು ಮ್ಯಾಚ್ ವಿನ್ ಆದ್ರೆ ಸಾಕು. GT ಅವ್ರು ಆಡಿರೋ 13 ಮ್ಯಾಚಸ್ ಅಲ್ಲಿ 8 ಮ್ಯಾಚಸ್ ವಿನ್ ಆಗಿದೆ, 5 ಮ್ಯಾಚಸ್ ಸೋತಿದೆ. ಇವರು ಅಷ್ಟೇ 95% ಇವಾಗ ಆಲ್ರೆಡಿ ಅವ್ರು ಕ್ವಾಲಿಫೈ ಆದಂಗೆನೆ. ಬಟ್ ನಂಬರ್ 1 ಇಲ್ಲ ನಂಬರ್ 2 ಪೊಸಿಷನ್ ಬೇಕಾದ್ರೆ ನೆಕ್ಸ್ಟ್ ಮ್ಯಾಚ್ ವಿನ್ ಆಗಬೇಕು. ವಿನ್ ಆಗಿಲ್ಲ ಅಂದ್ರೂ ಬೇರೆ ಟೀಮ್ಸ್ ಮೇಲೆ ಡಿಫೆಂಡ್ ಆಗುತ್ತೆ. ಆದ್ರಿಂದ ವಿನ್ ಆಗ್ಬಿಟ್ರೆ ಸೇಫ್ ನಂಬರ್ 1 ಇಲ್ಲ ನಂಬರ್ 2 ಸಿಗುತ್ತೆ ಇದಕ್ಕೂ ಮತ್ತೆ RCBಗೂ. SRH ನೆಕ್ಸ್ಟ್ ಆಡೋ ಎರಡು ಮ್ಯಾಚ್ ವಿನ್ ಆಗಬೇಕು. ಎರಡು ಮ್ಯಾಚ್ ವಿನ್ ಆದ್ರೆ ಒಂಥರ ಫಸ್ಟ್ ಪ್ಲೇಸ್ ಇಲ್ಲ ಸೆಕೆಂಡ್ ಪ್ಲೇಸ್ ಅಲ್ಲಿ ಫಿನಿಶ್ ಮಾಡೋ ಸಾಧ್ಯತೆನೇ ಜಾಸ್ತಿ ಇರುತ್ತೆ. ಆದ್ರಿಂದ ಅವರು ವಿನ್ ಆಗಕ್ಕೆ ನೋಡ್ತಾ ಇರ್ತಾರೆ. ಬಟ್ ಒಂದು ಮ್ಯಾಚ್ ವಿನ್ ಆದ್ರೂ ಸಾಕು. 95% ಇವರು ಸಹ ಕ್ವಾಲಿಫೈ ಆದಂಗೆ, ಯಾಕಂದ್ರೆ ರನ್ ರೇಟ್ ಕೂಡ ಚೆನ್ನಾಗಿದೆ. ಆದ್ರಿಂದ ಕ್ವಾಲಿಫೈ ಆದಂಗೆನೆ. PBKs ಇವತ್ತು ಮ್ಯಾಚ್ ಇದೆ. PBKs ನೋಡಿ 4ನೇ ಪೊಸಿಷನ್ ಅಲ್ಲಿ ಇದೆ. ಆಡಿರೋ 12 ಮ್ಯಾಚಸ್ ಅಲ್ಲಿ 6 ಮ್ಯಾಚಸ್ ನ ವಿನ್ ಆಗಿ 5 ಮ್ಯಾಚಸ್ ಸೋತಿದೆ. ನೆಕ್ಸ್ಟ್ ನೋಡಿ, ಇವಾಗ ಒಂಥರ PBKs ಇವತ್ತಿನ ಮ್ಯಾಚ್ ಒಂಥರ ಮಸ್ಟ್ ವಿನ್ ಗೇಮ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಅವ್ರು ಏನಾದ್ರು ಈ ಮ್ಯಾಚ್ ವಿನ್ ಆಗ್ಲೇಬೇಕು, ಇಲ್ಲ ಅಂದ್ರೆ ಅವ್ರು ಸಖತ್ ಕಷ್ಟ ಆಗುತ್ತೆ. ಈ ಎರಡು ವಿನ್ ಆಗ್ಲೇಬೇಕು, ಮಸ್ಟ್ ವಿನ್ ಗೇಮ್ಸ್ ಅವ್ರಿಗೆ. ಇವತ್ತೇನಾದ್ರು ಮ್ಯಾಚ್ ಸೋತ್ರೆ ಅವ್ರು ನೆಕ್ಸ್ಟ್ ಮ್ಯಾಚ್ ಗೆದ್ರು 15 ಪಾಯಿಂಟ್ಸ್ ಅಷ್ಟೇ ಆಗೋದು. ಅವಾಗ ಕ್ವಾಲಿಫೈ ಆಗಕ್ ಆಗಲ್ಲ, ಸಖತ್ ಕಷ್ಟ ಆಗುತ್ತೆ. ಆದ್ರಿಂದ PBKs ಎರಡು ಗೇಮ್ಸ್ ಒಂಥರ ಮಸ್ಟ್ ವಿನ್ ಗೇಮ್ಸ್ ಅಂತ ಹೇಳೋದು. ವಿನ್ ಆಗ್ಲೇಬೇಕು, ಬೇರೆ ಆಪ್ಷನ್ ಇಲ್ಲ ಅವ್ರಿಗೆ, ವಿನ್ ಆಗ್ಲೇಬೇಕು ಅಷ್ಟೇ. 5th ಪೊಸಿಷನ್ ಇರೋದು RR ಆಡೋ 3 ಮ್ಯಾಚ್ ಅಲ್ಲಿ 2 ಮ್ಯಾಚ್ ವಿನ್ ಆದ್ರೂ ಸಾಕು, ಒಂಥರ ಕ್ವಾಲಿಫೈ ಆಗುವ ಸಾಧ್ಯತೆ ಜಾಸ್ತಿ ಇದೆ ಅಂತ ಹೇಳ್ಬೋದು. ಬಟ್ ಮೂರು ಏನಾದ್ರು ವಿನ್ನರ್ ನಂಬರ್ 1 ಇಲ್ಲ ನಂಬರ್ 2 ಪೊಸಿಷನ್ ಕೂಡ ಸಿಕ್ಕಿದ್ರು ಸಿಗ್ಬಿಡುತ್ತೆ, ಹೇಳಕ್ಕಾಗಲ್ಲ. ಬೇರೆ ಟೀಮ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಬಟ್ ಆದ್ರೂ ಸಿಕ್ಕಿದ್ರು ಸಿಗ್ಬಿಡುತ್ತೆ. ಆದ್ರಿಂದ ಅವ್ರು ಇನ್ನೊಂದು 3 ಮ್ಯಾಚ್ ಅಲ್ಲಿ 2 ಮ್ಯಾಚ್ ವಿನ್ ಆದ್ರೂ ಸಾಕು, ಕ್ವಾಲಿಫೈ ಆಗುವ ಸಾಧ್ಯತೆನೇ ಜಾಸ್ತಿ ಇದೆ. CSKಗೂ ಅದೇ ತರ ಇದೆ. ನೆಕ್ಸ್ಟ್ ಆಡೋ ಎರಡು ಮ್ಯಾಚ್ ವಿನ್ ಆಗ್ಲೇಬೇಕು. ಅವ್ರ ಏನಾದ್ರು ಒಂದು ಮ್ಯಾಚ್ ಸೋತ್ರ ಅವ್ರು ಔಟ್ ಆಫ್ ದಿ ಟೂರ್ನಮೆಂಟ್ ಆಗ್ಬಿಡ್ತಾರೆ. ಆದ್ರಿಂದ ಅವ್ರಿಗೆ ಒಂಥರ ಮಸ್ಟ್ ಗೇಮ್ಸ್. ಇನ್ 4 ಟೀಮ್ DC ಬೇರೆ ಇದೆ, ಅವ್ರದ್ದೇನೋ ಮ್ಯಾಟ್ರ್ ಆಗಲ್ಲ. ಅವ್ರು ಸೋಲ್ಲಿ ಗೆಲ್ಲಿ ಆಲ್ರೆಡಿ ಅನಫಿಷಿಯಲಿ ಔಟ್ ಆಫ್ ದಿ ಟೂರ್ನಮೆಂಟ್ ಆಗ್ಬಿಟ್ಟಿದ್ದಾರೆ. ಇವತ್ತೇನಾದ್ರು DC ಮ್ಯಾಚ್ ಸೋತ್ರೆ ಅಫಿಷಿಯಲಿ ಔಟ್ ಆಫ್ ದಿ ಟೂರ್ನಮೆಂಟ್ ಆಗ್ಬಿಡ್ತಾರೆ. ಇವಾಗ ಸದ್ಯಕ್ಕೆ ಅನಫಿಷಿಯಲಿ ಔಟ್ ಆಫ್ ದಿ ಟೂರ್ನಮೆಂಟ್ ಇದ್ದಾರೆ. ಬಟ್ ಅವ್ರಿಗೇನು ಮ್ಯಾಟ್ರ್ ಆಗಲ್ಲ, ಸೋಲ್ಲಿ ಗೆಲ್ಲಿ ಅದೇನಿಲ್ಲ. ಲಾಸ್ಟ್ ಅಲ್ಲಿ 4 ಟೀಮ್ಸ್ KKR, DC, MI, LSG ಇವೆಲ್ಲ ಅಫಿಷಿಯಲಿ ಔಟ್ ಆಫ್ ದಿ ಟೂರ್ನಮೆಂಟ್ ಆಗ್ಬಿಟ್ಟಿದೆ. ಅವ್ರು ಗೆದ್ರು ಒಂದೇ ಸೋತ್ರು ಒಂದೇ. ಬಟ್ ಇವಾಗ ಪ್ಲೇ ಆಫ್ಸ್ ರೇಸ್ ಅಲ್ಲಿ ಇರೋದು 6 ಟೀಮ್ಸ್. ನೋಡೋಣ ಯಾವ ತರ ಇರುತ್ತೆ ಅಂತ. ಒಂಥರ ಒಳ್ಳೆ ಕ್ಯೂರಿಯಾಸಿಟಿನ ಉಡ್ತಾ ಇದೆ ಡೇ ಬೈ ಡೇ. ಸಖತ್ ಇಂಟ್ರೆಸ್ಟಿಂಗ್ ಆಗ್ತಾ ಇದೆ ಪಾಯಿಂಟ್ಸ್ ಟೇಬಲ್. ಇವತ್ತಿನ ಮ್ಯಾಚ್ ಬರೋಣ. PBKs ವರ್ಸಸ್ RCB. PBKs ಯಾವ ತರ ಸ್ಟಾರ್ಟ್ ಮಾಡಿದ್ದು ಫಸ್ಟ್ ಪ್ಲೇಸ್ ಅಲ್ಲಿ ಕನ್ಸಿಕ್ಯೂಟಿವ್ ಆಗಿ 6 ಮ್ಯಾಚ್ 6 ವಿನ್ ಆಗಿದ್ರು, 1 ಮ್ಯಾಚ್ ಸೋಲ್ತಿದ್ದಿಲ್ಲ. ಆ ತರ ಆಡ್ಕೊ ಬರ್ತಾ ಇದ್ರು. ಸೆಕೆಂಡ್ ಪ್ಲೇಸ್ ಅಲ್ಲಿ ಯಾವ ತರ ಆಯ್ತು ಅಂದ್ರೆ ಅವ್ರಿಗೆ ಒಂಥರ ಕನ್ಸಿಕ್ಯೂಟಿವ್ ಲಾಸ್, ಗೆಲ್ಲಕ್ಕೆ ಆಗ್ತಾ ಇಲ್ಲ. ಯಾವ ತರ ಆಗ್ಬಿಟ್ಟಿದೆ ಅಂದ್ರೆ ಬ್ಯಾಟಿಂಗ್ ಅಲ್ಲೂ ಅಷ್ಟೇ ಕಾನ್ಫಿಡೆನ್ಸ್ ಕೊಡ್ತಾ ಇಲ್ಲ, ಬೌಲಿಂಗ್ ಅಲ್ಲೂ ಕಾನ್ಫಿಡೆನ್ಸ್ ಕೊಡ್ತಾ ಇಲ್ಲ, ಸಾಲಿದ ಫೀಲ್ಡಿಂಗ್ ಅಲ್ಲೂ ಕಾನ್ಫಿಡೆನ್ಸ್ ಕೊಡ್ತಾ ಇಲ್ಲ. ಆ ತರ ಆಗ್ಬಿಟ್ಟಿದೆ. ಒಂಥರ ವರ್ಸ್ಟ್ ಟೀಮ್ ಆಗ್ಬಿಟ್ಟಿದೆ PBKs ನೋಡಿಗೆ. ಬಟ್ ಸ್ಟ್ರಾಂಗ್ ಆಗಿನೇ ಇದೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಯಾವ್ದೇ ಟೈಮಲ್ಲಿ ಆಗ್ಲಿ PBKs ಸ್ಟ್ರಾಂಗ್ ಆಗಿನೇ ಕಾಣ್ತಾ ಇದೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ಪರ್ಫಾರ್ಮೆನ್ಸ್ ಅಂತ ಬಂದಾಗ ಅವ್ರಿಗೆ ಏನೋ ಸೆಕೆಂಡ್ ಪ್ಲೇಸ್ ಅಲ್ಲಿ ಕೊಡಕ್ಕೆ ಆಗ್ತಾ ಇಲ್ಲ ಪರ್ಫಾರ್ಮೆನ್ಸ್. ಅದನ್ನ ಸಾಕಷ್ಟು ಸ್ಟ್ರಗಲ್ ಪಡ್ತಾ ಇದಾರೆ ಅಂತ ಹೇಳ್ಬೋದು. ನೋಡಿ, ಆಡಿರೋ ಲಾಸ್ಟ್ 5 ಮ್ಯಾಚಸ್ ಸೋತಿರೋದು. ಯಾರು ನಂಬಲ್ಲ PBKs ಈ ತರ ಆಡ್ತಾ ಇದೆ ಅಂದ್ರೆ ಅದೇನಾಗ್ತಾ ಇದೆ ಅಂತ ಗೊತ್ತಾಗ್ತಲ್ಲ. ಯಾರ ಕಡೆಯಿಂದ ಪರ್ಫಾರ್ಮೆನ್ಸ್ ಬರ್ತಲ್ಲ, ಒಂಥರ ಟೀಮೇ ಕೊಲಾಪ್ಸ್ ಆಗ್ಬಿಟ್ಟಿದೆ. ಆ ತರ ಆಗ್ಬಿಟ್ಟಿದೆ PBKs. ಇವತ್ತಂತ ಮಸ್ಟ್ ವಿನ್ ಗೇಮ್, ವಿನ್ ಆಗ್ಲೇಬೇಕು. ಏನಾದ್ರೂ RCB ಮೇಲೆ ವಿನ್ ಆಗಿಲ್ಲ ಅಂದ್ರೆ ಇವ್ರ ಒಂಥರ ಔಟ್ ಆಫ್ ದಿ ಟೂರ್ನಮೆಂಟ್ ಆಗುವ ಸಾಧ್ಯತೆನೂ ಜಾಸ್ತಿನೇ ಇರುತ್ತೆ. ಆದ್ರಿಂದ ಅವ್ರಿಗೆ ಇವತ್ತೊಂಥರ ಮಸ್ಟ್ ವಿನ್ ಗೇಮ್ ಅಂತಾನೆ ಹೇಳ್ಬೋದು. RCB ಅಂತ ಬಂದಾಗ ಈ ಸೀಸನ್ ಅಲ್ಲಿ ಬೆಟರ್ ಆಗಿ ಪರ್ಫಾರ್ಮೆನ್ಸ್ ಕೊಡ್ತಾ ಇದೆ. PBKs ಕಂಪೇರ್ ಮಾಡಿದ್ರೆ RCB ಬೆಟರ್ ಆಗಿ ಪರ್ಫಾರ್ಮೆನ್ಸ್ ಕೊಡ್ತಾ ಇದೆ. ಹೌದು, ಫಸ್ಟ್ ಪ್ಲೇಸ್ ಅಲ್ಲಿ ಅವ್ರು ಚೆನ್ನಾಗಿ ಪರ್ಫಾರ್ಮೆನ್ಸ್ ಕೊಟ್ಟು ಸೆಕೆಂಡ್ ಪ್ಲೇಸ್ ಅಲ್ಲಿ ಆತರ ಆದ್ರು. ಬಟ್ RCB ಫಸ್ಟ್ ಪ್ಲೇಸ್ ಅಲ್ಲಿ ಯಾವ ತರ ಕೊಟ್ಟು ಸೆಕೆಂಡ್ ಪ್ಲೇಸ್ ಅಲ್ಲಿ ಅದೇ ತರ ಪರ್ಫಾರ್ಮೆನ್ಸ್ ಕೊಡ್ಕೊ ಬರ್ತಾ ಇದೆ. ಏನೊಂಥರ ದಾಳಿ ಮಾಡ್ಬಿಟ್ಟಿದೆ, ಧೂಳಿಪಾಠ ಮಾಡ್ಬಿಟ್ಟಿದೆ ಅಂತ ಹೇಳ್ತಲ್ಲ. ಬಟ್ ಎಲ್ಲಾ ಟೀಮ್ಸ್ಗೂ ಕಂಪೇರ್ ಮಾಡಿದ್ರೆ RCB ಬೆಟರ್ ಆಗಿನೇ ಆಡಿದೆ ಅಂತಾನೆ ಹೇಳ್ತಾ ಇರೋದು. RCB ಕಡೆ ಬ್ಯಾಟಿಂಗ್ ಅಲ್ಲೂ ಪರವಾಗಿಲ್ಲ, ಒಂದು ರೇಂಜ್ ಪರ್ಫಾರ್ಮೆನ್ಸ್ ಕೊಡ್ತಾರೆ. ಕೆಲವು ಟೈಮ್ ಕೊಲಾಪ್ಸ್ ಆಗಿದ್ದಾರೆ, ಇಲ್ಲ ಅಂತಲ್ಲ. ಬಟ್ ಆದ್ರೂ ಬೆಟರ್ ಆಗಿನೇ ಪರ್ಫಾರ್ಮೆನ್ಸ್ ಕೊಡ್ತಾ ಇದಾರೆ. ಮತ್ತೆ ಬೌಲಿಂಗ್ ಅಲ್ಲಂತೂ ನಮ್ಮ RCB ಕಡೆ ಭುವನೇಶ್ವರ್ ಕುಮಾರ್ ಸಖತ್ತಾಗ್ತಾರೆ. ಅವರು ಮತ್ತೆ ಕೃಣಾಲ್ ಪಾಂಡ್ಯ ಅವರು ಅಷ್ಟೇ ಸಖತ್ತಾಗ್ತಾರೆ. ಜಾಸ್ತಿ ಕೆಲವೊಮ್ಮೆ ಒಂಥರ ಎಕ್ಸ್ಪೆನ್ಸಿವ್ ಆಗ್ತಾ ಇದ್ರೆ. ಲಾಸ್ಟ್ ಮ್ಯಾಚ್ ಬೇರೆ ಜಾಕಬ್ ಡೆಪಿ ಬಂದಿದ್ರು, ಅವರು ಸ್ವಲ್ಪ ಎಕ್ಸ್ಪೆನ್ಸಿವ್ ಆದ್ರು. ಬಟ್ ಓವರ್ ಆಲ್ ಪರವಾಗಿಲ್ಲ, ಒಂದ್ ರೇಂಜ್ ಚೆನ್ನಾಗಿನೇ ಮಾಡ್ತಾ ಇದ್ರೆ. ಬಟ್ PBKs ಅಂತ ಬಂದಾಗ ನೋಡಿ, ಬ್ಯಾಟಿಂಗ್ ಅಲ್ಲೂ ಅಷ್ಟೊಂದು ಜನ ಕಾನ್ಫಿಡೆನ್ಸ್ ಕೊಡ್ತಲ್ಲ. ಹೌದು, ಸ್ಟಾರ್ಟಿಂಗ್ ಅಲ್ಲೆಲ್ಲ ಸಾಕಷ್ಟು ಸ್ಟ್ರಾಂಗ್ ಆಗಿತ್ತು, ಚೆನ್ನಾಗಿನೇ ಆಡ್ತಾ ಇದ್ರು. ಬಟ್ ಈಗಲೂ ಅಷ್ಟೇ ಸ್ಟ್ರಾಂಗ್ ಆಗಿನೇ ಇದೆ, ಒಳ್ಳೆ ಬ್ಯಾಟಿಂಗ್ ಯೂನಿಟಿ PBKs. ಬಟ್ ಆದ್ರೂ ಅವ್ರ ಕಡೆನೂ ಕೊಲಾಪ್ಸ್ ಆಗ್ತಾ ಇದ್ರು. ಲಾಸ್ಟ್ ಮ್ಯಾಚ್ ಅಷ್ಟೇ ನೋಡಿ, ಸಿಮ್ರನ್ ಸಿಂಗ್ ಮತ್ತೆ ಇವರು ಉಮರ್ ಜಾಯ್ ಅವರಿಬ್ಬರೇ ಬ್ಯಾಟಿಂಗ್ ಅಲ್ಲಿ ಪರ್ಫಾರ್ಮೆನ್ಸ್ ಕೊಟ್ಟಿದ್ದು. ಆದ್ರಿಂದಲೇ ಇವ್ರು ಮ್ಯಾಚಸ್ ನ ಸೋತ್ರು ಅಂತ ಹೇಳ್ಬೋದು. ಅವ್ರೇನಾದ್ರು ಇನ್ನ ಬೇರೆಯವ್ರು ಯಾರಾದ್ರು ಆಡಿದ್ರೆ ಇನ್ನ ಒಂದು 250 ಆ ತರ ಟಾರ್ಗೆಟ್ ಕೊಡಬಹುದಾಯ್ತು.
ಬಟ್ ನೋಡಿ ಅವ್ರು ಯಾರು ಆಡೋ ಕೈಲ 200 ಏನೋ ಟಾರ್ಗೆಟ್ ಕೊಟ್ಟು ಅವರು ಚೇಂಜ್ ಮಾಡಿ ಬಿಸಾಕ್ಬಿಟ್ಟು PBKS ಮೇಲೆ. ಆದ್ರಿಂದ ನೋಡಿ ಅವ್ರ ಕಡೆ ಸ್ವಲ್ಪ ಬ್ಯಾಟಿಂಗ್ ಅಲ್ಲೂ ಸ್ವಲ್ಪ ಪ್ರಾಬ್ಲಮ್ ಆಗ್ತಾ ಇದೆ. ಮತ್ತೆ ಬೌಲಿಂಗ್ ಅಂತ ಬಂದಾಗ PBKS ಒಂಥರ ವರ್ಸ್ಟ್ ಬೌಲಿಂಗ್ ಅಂತ ಹೇಳ್ಬೋದು. ಅವ್ರು ಇದುವರೆಗೂ ಆಡಿರೋ 12 ಮ್ಯಾಚಸ್ ಅಲ್ಲೂ ಏನೋ 8 ಮ್ಯಾಚಸ್ 200+ ರನ್ಸ್ ನ ಕೊಟ್ಟಿರೋದು. ಒಂಥರ ಒನ್ ಆಫ್ ದಿ ವರ್ಸ್ಟ್ ಬೌಲಿಂಗ್ ಅಂತ ಹೇಳ್ಬೋದು. ನೋಡಿ ಆ ತರ ಸ್ಟ್ರಗಲ್ ಪಡ್ತಾ ಇದ್ರು ಅವ್ರ ಬೌಲಿಂಗ್. ಸಖತ್ತಾಗಿದ್ದಾರೆ ಟೀಮ್ ಅಲ್ಲಿ, ಮೇನ್ ಬೌಲರ್ಸ್ ಎಲ್ಲ ಇದ್ದಾರೆ, ಆದ್ರೂ ಸ್ಟ್ರಗಲ್ ಪಡ್ತಾ ಇರೋದು. ಇವೆರಡು ಕಂಪೇರ್ ಮಾಡಿ ನೋಡಿದಾಗ PBKS ಬೌಲಿಂಗ್ ಯೂನಿಟ್ ಗಿಂತನೂ RCB ಬೌಲಿಂಗ್ ಯೂನಿಟ್ ಒಂಥರ ಬೆಟರ್ ಆಗಿರೋದು, ಬೆಟರ್ ಆಗಿ ಪರ್ಫಾರ್ಮೆನ್ಸ್ ಕೊಟ್ಟಿರೋದು ಈ ಸೀಸನ್ ಅಲ್ಲಿ. ಬ್ಯಾಟಿಂಗ್ ಅಂತ ಬಂದಾಗ ಎರಡು ಅಷ್ಟೇ ಒಂಥರ ಸ್ಟ್ರಾಂಗ್ ಆಗಿನೇ ಇದಾವೆ. ಬಟ್ ಬೌಲಿಂಗ್ ಅಲ್ಲಿ ಕಂಪೇರ್ ಮಾಡಿದ್ರೆ PBKS ಗಿಂತ ಒಂಥರ ನಮ್ಮ RCBನೇ ಬೆಟರ್ ಆಗಿದೆ ಅಂತಾನೆ ಹೇಳ್ಬೋದು. ಇವತ್ತಿನ ಮ್ಯಾಚ್ ಇಬ್ಬರಿಗೂ ಈಸಿ ಇರಲ್ಲ. ಹೌದು PBKS ಎಲ್ಲ ಸೋತ್ಕೊ ಬರ್ತಾ ಇರ್ಬೋದು, ಕನ್ಸಿಕ್ಯೂಟಿವ್ ಆಗಿ ಸೋತ್ಕೊ ಬರ್ತಾ ಇರ್ಬೋದು, ಇಲ್ಲ ಅಂತಲ್ಲ. ಬಟ್ ಆದ್ರೂ ಯಾವ್ದೇ ಟೈಮ್ ಅಲ್ಲಿ PBKS ಒಂಥರ ಸ್ಟ್ರಾಂಗ್ ಟೀಮ್ ಅಂತಾನೆ ಕನ್ಸಿಡರ್ ಮಾಡ್ಬೇಕು. ಸ್ಟ್ರಾಂಗ್ ಟೀಮ್ ಏನೇ ಅದು ಒಪ್ಕೊಳ್ಳೇಬೇಕಾಗಿರೋದು ಎಲ್ರು. ಬಟ್ ಆರ್ ಸಿ ಬಿ ಮೇಲೆ PBKS ವಿನ್ ಆಗೋದು ಅಷ್ಟೊಂದು ಈಸಿ ಇರಲ್ಲ. ಇವ್ರಿಗೆ ನೋಡಿ ಯಾವ ತರ ಲಾಸ್ಟ್ ಸೀಸನ್ ಕ್ವಾಲಿಫೈಯರ್ 1 ಮತ್ತೆ ಫೈನಲ್ ಅಲ್ಲಿ RCB ಅವ್ರನ್ನ ಸೋಲ್ಸಿದ್ರು PBKS ಏನಾದ್ರು ಆ ಸೈಡ್ ಇಟ್ಕೊಂಡ್ ಬರ್ತದ RCB ಸೋಲ್ಸಕ್ಕೆ? ಇಲ್ಲ RCBನೇ ಆ ಕಾನ್ಫಿಡೆನ್ಸ್ ಅಲ್ಲಿ ಬರ್ತಾರೆ, ನಿಮ್ಮನ್ನ ಕ್ವಾಲಿಫೈಯರ್ 1 ಅಲ್ಲೂ ಸೋಲ್ಸಿದ್ವಿ, ಫೈನಲ್ ಅಲ್ಲೂ ಸೋಲ್ಸಿದ್ವಿ, ಇವಾಗ ಯಾವ ಲೆಕ್ಕ ನಿಮ್ ಈ ಮ್ಯಾಚ್ ಸೋಲ್ಸ್ತೀವಿ ಅಂತ ಬರ್ತಾರ. ನೋಡೋಣ, ಎರಡು ಟೀಮ್ಸ್ಗೂ ಸಖತ್ ಕಷ್ಟ ಇದೆ. ಸ್ಟ್ಯಾಟ್ಸ್ ಅದೇ ತರ ಹೇಳ್ತಾ ಇದೆ. ನೋಡಿ ಇವ್ರಿಬ್ರು ಇದುವರೆಗೂ IPL ಅಲ್ಲಿ ಆಡಿರೋದು ಅಂತ ಬಂದಾಗ 37 ಮ್ಯಾಚಸ್ ಅಲ್ಲಿ RCB 19 ಮ್ಯಾಚಸ್ ವಿನ್ ಆದ್ರೆ PBKS 18 ಮ್ಯಾಚಸ್ ವಿನ್ ಆಗಿರೋದು. ಇಲ್ಲಿ ನೋಡಿ ಯಾವ ತರ ಈಕ್ವಲ್ ಫೈಟ್ ಇದೆ ಅಂತ. ಹೌದು ನೋಡಿ PBKS RCB ಅಂತ ಬಂದಾಗ ಯಾವಾಗ್ಲೂ ಒಂಥರ ಈಕ್ವಲ್ ಫೈಟ್ ಇರುತ್ತೆ ಅಂತಾನೆ ಹೇಳ್ಬೋದು. ಸಗದಾಗಿ ಆಡ್ತಾ ಇರ್ತಾರೆ. ಇವ್ರದಷ್ಟು ನೋಡಿ ಬ್ಯಾಟಿಂಗ್ ಅಲ್ಲಿ ಸ್ಟ್ರಾಂಗ್ ಇದೆ, ನಮ್ಮ RCB ಬ್ಯಾಟಿಂಗ್ ಅಲ್ಲಿ ಸ್ಟ್ರಾಂಗ್ ಇದೆ. ಇವ್ರದ್ದು ಬೌಲಿಂಗ್ ಅಲ್ಲಿ ಕಂಪೇರ್ ಮಾಡ್ಕೊಂಡಾಗ ಅವ್ರಿಗಿಂತ ನಮ್ದು ಬೆಟರ್ ಆಗಿದೆ, ಆದ್ರಿಂದಾನೇ ಸ್ವಲ್ಪ ಮ್ಯಾಚಸ್ ವಿನ್ ಆಗಿರೋದು. ಅದರಿಂದ ಒಂಥರ ಇವತ್ತು ಅಷ್ಟೇ ಸಖತ್ ಈಕ್ವಲ್ ಫೈಟ್ ಇರುತ್ತೆ ಅಂತಾನೆ ಹೇಳ್ಬೋದು. ನೋಡೋಣ ಯಾವ ತರ ಮ್ಯಾಚ್ ಆಗುತ್ತೆ ಅಂತ. ಹಂಗೆ ಇವತ್ತು ಮ್ಯಾಚ್ ಆಡ್ತಾ ಇರೋದು ಬೇರೆ ಧರ್ಮಶಾಲಾ ಸ್ಟೇಡಿಯಂ ಅಲ್ವಾ. ಈ ಸ್ಟೇಡಿಯಂ ಯಾವ ತರ ಬಿಹೇವ್ ಆಗುತ್ತಂದ್ರೆ ಲಾಸ್ಟ್ 2 ಗೇಮ್ಸ್ ಗಮನಿಸಿದಾಗ PBKS ಒಂಥರ ಹೈ ಸ್ಕೋರಿಂಗ್ ಗೇಮ್ಸ್ ಆಗಿರೋದು. 2 ಮ್ಯಾಚ್ ಅಲ್ಲಿ 200+ ರನ್ಸ್ ನ ಸ್ಕೋರ್ ಮಾಡಿದ್ದಾರೆ. ಆದ್ರಿಂದ ಇವತ್ತಷ್ಟೇ ನಾವು ಎಕ್ಸ್ಪೆಕ್ಟ್ ಮಾಡಬಹುದು ಹೈ ಸ್ಕೋರಿಂಗ್ ಗೇಮ್ ಆಗುತ್ತೆ ಅಂತ. ಬಟ್ ಇಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಫಾಸ್ಟ್ ಬೌಲರ್ಗೂ ಅಸಿಸ್ಟ್ ಆಗುತ್ತೆ. ಹೌದು, ಒಂದು 1 to 6 ಇಲ್ಲ 1 to 9 ಓವರ್ಸ್ ಒಂಥರ ಸಿಮ್ ಸ್ವಿಂಗ್ ಅನ್ನೋದು ಫಾಸ್ಟ್ ಬೌಲರ್ ಸಿಗುತ್ತೆ. ಆದ್ರಿಂದ ಇಲ್ಲಿ ಫಾಸ್ಟ್ ಬೌಲರ್ಸ್ ಎಫೆಕ್ಟಿವ್ ಆಗ್ತಾರೆ. ಬಟ್ ಸ್ಪಿನ್ನರ್ಸ್ ಇಲ್ಲಿ ನೆಗೆಟ್ ಆಗ್ಬಿಡ್ತಾರೆ ಅಂತ ಹೇಳ್ಬೋದು. ಇಲ್ಲಿ ಬ್ಯಾಟರ್ಸ್ ನ ಅವಳಿನೇ ಜಾಸ್ತಿ ಇರುತ್ತೆ ಈ ಸ್ಟೇಡಿಯಂ ಅಲ್ಲಿ. ಮತ್ತೆ ಈ ಗ್ರೌಂಡ್ ಅಲ್ಲಿ ಇದುವರೆಗೂ ಟೋಟಲ್ IPL ಮ್ಯಾಚಸ್ ಆಡಿರೋದು ಬಂದು 16 ಮ್ಯಾಚಸ್ ಅಲ್ಲಿ ಫಸ್ಟ್ ಬ್ಯಾಟಿಂಗ್ ಆಡಿದವ್ರು 9 ಮ್ಯಾಚಸ್ ವಿನ್ ಆದ್ರೆ, ಸೆಕೆಂಡ್ ಬ್ಯಾಟಿಂಗ್ ಆಡಿದವ್ರು 6 ಮ್ಯಾಚ್ ವಿನ್ ಆಗಿರೋದು. ಬಟ್ ಇಲ್ಲಿ ಚೇಂಜಿಂಗ್ ಮಾಡಕ್ಕೆ ನೋಡ್ತಾರೆ. ಯಾರೇ ಆಗ್ಲಿ ಬ್ಯಾಟಿಂಗ್ ಗ್ರೌಂಡ್ ಅಲ್ವಾ, ಟಾರ್ಗೆಟ್ ನೋಡ್ಕೊಂಡು ಈಸಿಯಾಗಿ ಚೇಂಜ್ ಮಾಡೋಣ ಅನ್ಬಿಟ್ಟು ಏನ್ ಮಾಡ್ತಾರೆ, ಟಾಸ್ ವಿನ್ ಆದ್ರೂ ಚೇಂಜಿಂಗ್ ತಗೋತಾರೆ 100%. ಹಂಗೆ ಇವತ್ತಿನ ಮ್ಯಾಚ್ಗೆ ಯಾವ ಪ್ಲೇಯಿಂಗ್ ಇಲ್ಲ ಜೊತೆ ಹೋಗ್ತಾರಂತ ನೋಡೋಣ. ಇವರಿಬ್ರು RCB ಅಂತ ಬಂದಾಗ ಲಾಸ್ಟ್ ಮ್ಯಾಚ್ ಅಲ್ಲಿ ಜಾಕೋಬ್ ಡೆಬ್ಬಿನ ತಗೊಂಡಿದ್ರಲ್ವಾ. ಇವತ್ತು ಪಿಲ್ಸಾಲ್ಟ್ ಆಡ್ತಾರೆ ಇಲ್ವ ಅಂತ ಅವ್ರ ಬಗ್ಗೆ ಅಪ್ಡೇಟ್ ಇಲ್ಲ. ಅವ್ರೇನಾದ್ರು ಆಡೋ ತರ ಇದ್ರೆ ಜಾಕೋಬ್ ಬೆದಲ್ ಕೂತ್ಕೋತಾರೆ. ಅವ್ರು ಬಿಟ್ರೆ ಬೇರೆ ಚೇಂಜಸ್ ಏನು ಮಾಡೋ ಡೌಟ್ ಇದೆ. ಯಾಕಂದ್ರೆ ಜಾಕೋಬ್ ಡೆಬ್ಬಿನ ಕೂರ್ಸಕ್ ಹೋಗಲ್ಲ. ಇವತ್ತು ಧರ್ಮಶಾಲಾದಲ್ಲಿ ಆಡ್ತಾರದಲ್ವ, ಇದೊಂಥರ ಫಾಸ್ಟ್ ಬೌಲರ್ಗೆ ಅಸಿಸ್ಟ್ ಆಗುತ್ತೆ. ಆದ್ರಿಂದ ಇವತ್ತು ಅಷ್ಟೇ ಜಾಕೋಬ್ ಡೆಬ್ಬಿ ಆಡ್ತಾರೆ ಅಂತ ಅನಿಸ್ತಾ ಇದೆ. ಯಾವ್ದು ಚೇಂಜಸ್ ಮಾಡಕ್ ಹೋಗಲ್ಲ. ಲಾಸ್ಟ್ ಮ್ಯಾಚ್ ಅಲ್ಲಿ ಯಾವ ಪ್ಲೇಯಿಂಗ್ ಇಲ್ಲ ಜೊತೆ ಹೋಗಿ ಅದೇ ಪ್ಲೇಯಿಂಗ್ ಇಲ್ಲ ಜೊತೆ ಹೋಗ್ತಾರೆ. ಇವರು PBKS ಅಂತ ಬಂದಾಗ PBKS ನಂಗೆ ಅನ್ಸಾಗಿ ಯಾವ್ದೇ ಚೇಂಜಸ್ ಮಾಡ್ಕೋ. ಲಾಸ್ಟ್ ಗೇಮ್ ಅಲ್ಲಿ ಚೇಂಜಸ್ ಮಾಡಿದ್ರು, ಬಟ್ ಆದ್ರೂ ಮ್ಯಾಚ್ ವಿನ್ ಆಗಕ್ಕಾಗಿಲ್ಲ. ಬಟ್ ಚೇಂಜ್ ಮಾಡಿದ್ರಲ್ವಾ, ಅದೊಂಥರ ಮೂವ್ ವರ್ಕ್ ಆಯ್ತು ಅಂತ ಹೇಳ್ಬೋದು. ಉಮರ್ ಜೈನ್ ಅಂತಂದ್ರು ಅವರು ಸಖತ್ತಾಗಿನೇ ಪರ್ಫಾರ್ಮೆನ್ಸ್ ಕೊಟ್ರು. ಆದ್ರಿಂದ ನಂಗೆ ಅನ್ಸಾಗಿ ಲಾಸ್ಟ್ ಮ್ಯಾಚ್ ಯಾವ ಪ್ಲೇಯಿಂಗ್ ಇಲೆವನ್ ಜೊತೆ ಹೋಗಿ ಅದೇ ಪ್ಲೇಯಿಂಗ್ ಇಲೆವನ್ ಜೊತೆ ಹೋಗ್ತಾರೆ ಅಂತ ಅನಿಸ್ತಾ ಇದೆ. ಇವತ್ತು ನೋಡಿ RCB ಏನಾದ್ರು ಮ್ಯಾಚ್ ವಿನ್ ಆಗ್ಬಿಟ್ರೆ ನಂಬರ್ 1 ಪೊಸಿಷನ್ ಹೋಗ್ತಾ ಆಪ್ಷನ್ ಕ್ವಾಲಿಫೈ ಕೂಡ ಬಂದ್ಬಿಡ್ತಾರೆ. ಇಲ್ಲ ಇವೇನಾದ್ರು ಮ್ಯಾಚ್ ವಿನ್ ಆಗ್ಬಿಟ್ರೆ ನಂಬರ್ 1 ಇಲ್ಲ ನಂಬರ್ 2 ಪೊಸಿಷನ್ ಅಲ್ಲಿ ಈ ಸೀಸನ್ ಮುಗಿಸೋ ಸಾಧ್ಯತೆ ಜಾಸ್ತಿನೇ ಇದೆ. ಆದ್ರಿಂದ ಮ್ಯಾಚ್ ವಿನ್ ಆಗಕ್ಕೆ ನೋಡ್ತಾ ಇರ್ತಾರೆ. ಅದೇ ಇವ್ರು PBKS ಅಂತ ಬಂದಾಗ PBKS ಏನಾದ್ರು ಮ್ಯಾಚ್ ಹೋದ್ರೆ ಅವರ ಔಟ್ ಆಫ್ ದಿ ಟೂರ್ನಮೆಂಟ್ ಆಗುವ ಸಾಧ್ಯತೆ ಜಾಸ್ತಿ ಆಗ್ಬಿಡುತ್ತೆ. ಆದ್ರಿಂದ ಅವರು ಒಂಥರ ವಿನ್ ಆಗಕ್ಕೆ ನೋಡ್ತಾ ಇರ್ತಾರೆ. ಒಂಥರ ಇವತ್ತು ಈಕ್ವಲ್ ಫೈಟ್ ಎಕ್ಸ್ಪೆಕ್ಟ್ ಮಾಡಬಹುದು ಈ ಮೊದಲನೇ ಮ್ಯಾಚ್ ಅಲ್ಲಿ. ಇವಾಗ ಎರಡನೇ ಮ್ಯಾಚ್ ಬರೋಣ, DC ವರ್ಸಸ್ RR. DCಗೆ ಏನು ಇಂಪಾರ್ಟೆಂಟ್ ಇಲ್ಲ, ಅವ್ರಿಗೆ ಸೋತ್ರು ಒಂದೇ ಗೆದ್ರು ಒಂದೇ, ಒಂಥರ ಅವ್ರಿಗೆ ಮ್ಯಾಟ್ರ್ ಆಗಲ್ಲ. ಅದು ಒಂಥರ ಗೆಲ್ಲಕ್ಕೆ ನೋಡ್ತಾ ಇರ್ತಾರೆ, ಇಲ್ಲ ಅಂತಲ್ಲ. ಬಟ್ ಆದ್ರೂ ಅವ್ರಿಗೆ ಏನು ಮ್ಯಾಟ್ರ್ ಆಗಲ್ಲ. ಇಲ್ಲಿ ಇವತ್ತು ಒಂಥರ ಮಸ್ಟ್ ವಿನ್ ಗೇಮ್ ಯಾವ್ದು ಅಂದ್ರೆ RR ನೋಡಿ ಇವಾಗ ಇರೋದು 5th ಪೊಸಿಷನ್ ಅಲ್ಲಿ ಇದೆ ಅಲ್ವಾ. ಇವತ್ತು ಏನಾದ್ರು ಅವ್ರ ಮ್ಯಾಚ್ ವಿನ್ ಆದ್ರೆ ನಂಬರ್ 4 ಪೊಸಿಷನ್ ಹೋಗೋ ಸಾಧ್ಯತೆ ಇದೆ. ಆದ್ರಿಂದ ಅವ್ರು ಮ್ಯಾಚ್ ವಿನ್ ಆಗಕ್ಕೆ ನೋಡ್ತಾ ಇರ್ತಾರೆ. ಒಂದ್ ವೇಳೆ PBKS ಏನಾದ್ರು ಮ್ಯಾಚ್ ವಿನ್ ಅದು ನಂಬರ್ 3 ಪೊಸಿಷನ್ಗೆ ಹೋಗ್ಬಿಡುತ್ತೆ. ಅವಾಗ RR ನಂಬರ್ 4 ಪೊಸಿಷನ್ ಬರೋ ಸಾಧ್ಯತೆ ಇದೆ. ಬಟ್ ಆದ್ರೂ ಇವಾಗ ಏನಾದ್ರು PBKS ಮ್ಯಾಚ್ ಹೋದ್ರೆ RR ಏನಾದ್ರು ಮ್ಯಾಚ್ ವಿನ್ ಆದ್ರೆ PBKS ಕೆಳಗಡೆ ಬಂದ್ಬಿಡುತ್ತೆ. RR ನಂಬರ್ 4 ಪೊಸಿಷನ್ಗೆ ಹೋಗೋ ಸಾಧ್ಯತೆನೇ ಜಾಸ್ತಿ ಇದೆ. ಆದ್ರಿಂದ RR ಮ್ಯಾಚ್ ವಿನ್ ಆಗಕ್ಕೆ ನೋಡ್ತಾ ಇರ್ತಾರೆ. RR ನೋಡಿ ಸ್ಟಾರ್ಟಿಂಗ್ ಅಲ್ಲಿ ಫಸ್ಟ್ ಮ್ಯಾಚ್ ಅಲ್ಲಿ ಕನ್ಸಿಕ್ಯೂಟಿವ್ ಆಗಿ 4 ವಿನ್ ಆಗಿದ್ರು. ಒಂಥರ ಸಖತ್ತಾಗಿ ಆಡ್ತಾ ಇದ್ರು. ಅದಾದ್ಮೇಲೆ ಪರವಾಗಿಲ್ಲ, ಒಂದು ಬೆಟರ್ ಆಗಿನ ಪರ್ಫಾರ್ಮೆನ್ಸ್ ಕೊಡ್ತಾರೆ. ಏನು ಅಷ್ಟೊಂದೇನು ವರ್ಸ್ಟ್ ಪರ್ಫಾರ್ಮೆನ್ಸ್ ಕೊಡ್ತಾ ಇಲ್ಲ. ಬಟ್ DC ಅಂತ ಬಂದಾಗ DC ವರ್ಸ್ಟ್ ಆಗಿನ ಪರ್ಫಾರ್ಮೆನ್ಸ್ ಕೊಡ್ತಾರೆ. ಅದು ಆಲ್ರೆಡಿ ಅನ್ಅಫಿಷಿಯಲ್ ಔಟ್ ಆಫ್ ದಿ ಟೂರ್ನಮೆಂಟ್ ಆಗ್ಬಿಟ್ಟಿದೆ. ಅದ್ರ ಬಗ್ಗೆ ಏನ್ ಜಾಸ್ತಿ ಡಿಸ್ಕಷನ್ ಮಾಡೋದು ಬೇಡ. DC ಬಗ್ಗೆ RR ಅಂತ ಬಂದಾಗ ನೋಡಿ ಇವ್ರ ಕಡೆ ಸ್ವಲ್ಪ ಗೊಂದಲ ಆಗ್ತಾ ಇರೋದಿಲ್ಲ ಅಂದ್ರೆ ಬೌಲಿಂಗ್ ಯೂನಿಟ್ ಅಲ್ಲಿ. ಬ್ಯಾಟಿಂಗ್ ಅಲ್ಲಿ ಒಂದು ರೇಂಜ್ ಪರವಾಗಿಲ್ಲ, ಚೆನ್ನಾಗಿನೇ ಪರ್ಫಾರ್ಮೆನ್ಸ್ ಕೊಡ್ತಾ ಇದೆ. ಬೌಲಿಂಗ್ ಅಂತ ಬಂದಾಗ ಕೆಲವು ಟೈಮ್ ಸ್ಟ್ರಗಲ್ ಪಡ್ತಾ ಇದ್ದಾರೆ. ಆದ್ರಿಂದ ಕೆಲವು ಮ್ಯಾಚಸ್ ನ ಸೋತಿದ್ದಾರೆ ಅಂತಾನೆ ಹೇಳ್ಬೋದು. ಇವತ್ತಿನ ಮ್ಯಾಚ್ ವಿನ್ ಆಗ್ಬಿಟ್ಟು ನಂಬರ್ 4 ಪೊಸಿಷನ್ ಫಿನಿಶ್ ಮಾಡೋಣ ಅಂತ ಮ್ಯಾಚ್ ವಿನ್ ಆಗಕ್ಕೆ ನೋಡ್ತಾ ಇರ್ತಾರೆ. ಇವ್ರದ್ದು ಓವರ್ ಆಲ್ ಸ್ಟಾಟ್ಸ್ ಅಂತ ಬಂದಾಗ ಇದುವರೆಗೂ IPL ಲೈಟ್ ಅಂತ ನೋಡಿದಾಗ 31 ಮ್ಯಾಚಸ್ ಆಡಿರೋದು.
31 ಮ್ಯಾಚಸ್ ಅಲ್ಲಿ 16 ಮ್ಯಾಚಸ್ ಡಿಸಿ ವಿನ್ ಆದ್ರೆ ಇನ್ 15 ಮ್ಯಾಚಸ್ ಬಂದು PBKS ವಿನ್ ಆಗಿರೋದು. ನೋಡಿ ಇಲ್ಲಿ ಒಂಥರ ಈಕ್ವಲ್ ಫೈಟ್ ಇದೆ ಅಂತ ಹೇಳ್ಬೋದು. ಹೌದು ಇವರು ಡಿಸಿ ಅವರು ಅಷ್ಟಾಗಿ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ ಈ ಸೀಸನ್, ಇಲ್ಲ ಅಂತಲ್ಲ. ಓವರ್ ಆಲ್ ಅಂತ ನೋಡಿದಾಗ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ ಡಿಸಿನು. ಆದ್ರಿಂದ ಇವತ್ತೇನು ಇವ್ರನ್ನ ಸೋಲ್ಸೋದು ಸಖತ್ ಕಷ್ಟ ಇದೆ, RR ನ ಸೋಲ್ಸೋದು ಡಿಸಿಗೂ ಸಖತ್ ಕಷ್ಟ ಇದೆ. ಬಟ್ RR ಇವತ್ತು ಅಡ್ವಾಂಟೇಜ್ ಜಾಸ್ತಿ ಇದೆ, ಡಿಸಿನ ಸೋಲ್ಸ್ಬಿಟ್ಟು ನಂಬರ್ 4 ಪೊಸಿಷನ್ ಹೋಗಕ್ಕೆ. ನೋಡೋಣ ಏನ್ ಮಾಡ್ತಾರಂತ. ಮತ್ತೆ ಇವತ್ತು ಮ್ಯಾಚ್ ಆಡ್ತಾ ಇರೋದು ಅರುಣ್ ಜೇಟ್ಲಿ ಸ್ಟೇಡಿಯಂ ಅಲ್ಲಿ. ಈ ಸ್ಟೇಡಿಯಂ ಯಾವ ತರ ಅಂದ್ರೆ ಇಲ್ಲಿ ಒಂಥರ ಹೈ ಸ್ಕೋರಿಂಗ್ ಗೇಮ್ಸ್ ಆಗುತ್ತೆ. ಯಾವುದೋ ಒಂಥರ ಕೆಲವು ಟೈಮ್ಸ್ ಪಿಚ್ ಸ್ಲೋನು ಇರ್ಬೋದು, ನಿಧಾನಕ್ಕೆ ಬರ್ತಾ ಇರ್ಬೋದು, ಬಾಲ್ ನಿಂತು ಬರ್ತಾ ಇರುತ್ತೆ, ಅವಾಗ ಸ್ವಲ್ಪ ಸ್ಟ್ರಗಲ್ ಪಡ್ತಾರೆ. ಬಟ್ ಅದನ್ನ ಬಿಟ್ರೆ ಇದೊಂಥರ ಬ್ಯಾಟಿಂಗ್ ಫ್ರೆಂಡ್ಲಿ ವಿಕೆಟ್ ಅಂತ ಹೇಳ್ಬೋದು. ಇಲ್ಲಿ ಸ್ವಲ್ಪ ಸ್ಪಿನ್ನರ್ಸ್ ಎಫೆಕ್ಟಿವ್ ಆಗೋ ಸಾಧ್ಯತೆ ಇದೆ, ಮತ್ತೆ ಫಾಸ್ಟ್ ಬೌಲರ್ಸ್ ಸ್ವಲ್ಪ ಸೀಮು ಸ್ವಿಂಗ್ ಅನ್ನೋದು ಇನಿಷಿಯಲ್ ಅಲ್ಲಿ ಸಿಗುತ್ತೆ. ಅದೇನಾದ್ರು ನೆಗೆಟ್ ಆಗ್ಬಿಟ್ರೆ ಆಮೇಲೆ ಅಂತ ಇಲ್ಲಿ ಬ್ಯಾಟ್ ಸ್ವಿಂಗ್ ಆಗುತ್ತೆ ಅಂತಾನೆ ಹೇಳ್ಬೋದು. ಮತ್ತೆ ಇವರಿಬ್ರು ಇದುವರೆಗೂ ಈ ಸ್ಟೇಡಿಯಂ ಅಲ್ಲಿ ಇದುವರೆಗೂ ಆಡಿರೋ ಟೋಟಲ್ ಮ್ಯಾಚಸ್ ಬಂದು 14 ಮ್ಯಾಚಸ್ ಆಡಿದ್ದಾರೆ ಇವರಿಬ್ರು. ಅದರಲ್ಲಿ 8 ಮ್ಯಾಚಸ್ ಡಿಸಿ ವಿನ್ ಆದ್ರೆ RR ಬಂದು 6 ಮ್ಯಾಚಸ್ ವಿನ್ ಆಗಿರೋದು. ಇಲ್ಲಿ ನೋಡಿ, ಇಲ್ಲಿ ಏನು ಅಷ್ಟೊಂದು ಡಿಫ್ರೆನ್ಸ್ ಇಲ್ಲ, 2 ಮ್ಯಾಚ್ ಅಷ್ಟು ಡಿಫ್ರೆನ್ಸ್ ಇರೋದು. ಅದರಿಂದ ಒಂಥರ ಈಕ್ವಲ್ ಫೈಟ್ ಇರುತ್ತೆ ಅಂತಾನೆ ಹೇಳ್ಬೋದು. ಈ ಅರುಣ್ ಜೇಟ್ಲಿ ಸ್ಟೇಡಿಯಂ ಅಲ್ಲಿ ಆವರೇಜ್ ಫಸ್ಟ್ ಇನ್ನಿಂಗ್ ಸ್ಕೋರ್ ಎಷ್ಟಿದೆ ಅಂದ್ರೆ 180 ರನ್ಸ್ ಸ್ಕೋರ್ ಮಾಡಿದ್ರೆ ಒಂಥರ 95% ವಿನ್ ಆದಂಗೆನೆ. ಬಟ್ ಅದ್ರ ಕೆಳಗಡೆ ಮಾಡಂಗಿಲ್ಲ. ಇಲ್ಲ 200+ ರನ್ಸ್ ಹೋಗ್ಬೋದು ಒಳ್ಳೆ ಬ್ಯಾಟಿಂಗ್ ಆಡಿದ್ರೆ. ಬಟ್ 190 ಅಂತ ಫಿಕ್ಸ್, ಅದು ಸ್ಕೋರ್ ಮಾಡ್ಲೇಬೇಕು ವಿನ್ ಆಗ್ಬೇಕಂದ್ರೆ. ಮತ್ತೆ ಈ ಗ್ರೌಂಡ್ ಅಲ್ಲಿ ಇದುವರೆಗೂ ಟೋಟಲ್ IPL ಮ್ಯಾಚಸ್ ಆಡಿರೋದು ಬಂದು 95 ಮ್ಯಾಚಸ್. 95 ಮ್ಯಾಚಸ್ ಅಲ್ಲಿ 45 ಮ್ಯಾಚಸ್ ಫಸ್ಟ್ ಬ್ಯಾಟಿಂಗ್ ಆಡಿದ್ರು ಆದ್ರೆ 49 ಮ್ಯಾಚಸ್ ಸೆಕೆಂಡ್ ಬ್ಯಾಟಿಂಗ್ ಆಡಿದ್ರು ವಿನ್ ಆಗೋದು. ಇಲ್ಲಿ ನೋಡಿ ಚೇಸಿಂಗ್ ಮಾಡಿದ್ರೆ ಡಾಮಿನೆನ್ಸ್ ಜಾಸ್ತಿ ಇದೆ. ಇದು ನೈಟ್ ಗೇಮ್ ಅಲ್ವಾ, ಅದರಿಂದ ಯಾರ ಟಾಸ್ ವಿನ್ ಆದ್ರೂ ಚೇಸಿಂಗ್ ತಗೋತಾರೆ. ಇವತ್ತಿನ ಮ್ಯಾಚ್ ಇವರಿಬ್ರು ಯಾರು ಪ್ಲೇಯಿಂಗ್ 11 ಜೊತೆ ಹೋಗ್ತಾರೆ ಅಂತ ನೋಡೋಣ. ಡಿಸಿ ಅಂತ ಬಂದಾಗ ಅವರು ಯಾರಾದ್ರೂ ಒಂದೇ ಇವಾಗ ಸುಮ್ನೆ ಮೈನ್ ಪ್ಲೇಯರ್ಸ್ ನೆಲ್ಲ ಬಿಟ್ಬಿಟ್ಟು ಡಗೌಟ್ ಅಲ್ಲಿ ಕೂತಿರ್ತಾರಲ್ವಾ, ಅದು ನೆಕ್ಸ್ಟ್ ಇಯರ್ಗಾದ್ರೂ ಸ್ವಲ್ಪ ಟೀಮ್ ನ ಸ್ಟ್ರಾಂಗ್ ಮಾಡ್ಕೊಳ್ಳಕ್ಕೆ ಬೇರೆಯವ್ರ ಚಾನ್ಸ್ ಕೊಡ್ಲೇಬೇಕು. ಡಿಸಿ ಅವರು ಸುಮ್ನೆ ವೇಸ್ಟ್ ಇವ್ರು ಆಡೋದು. ಆದ್ರಿಂದ ಚಾನ್ಸ್ ಕೊಟ್ರೆ ಒಳ್ಳೇದು ಅಂತ ಹೇಳ್ತೀನಿ. ಆದ್ರಿಂದ ಅವ್ರ ಕಡೆ ಚೇಂಜಸ್ ಎಕ್ಸ್ಪೆಕ್ಟ್ ಮಾಡ್ತಾ ಇದೀನಿ, ಮಾಡೇ ಮಾಡ್ತಾರೆ. ಬಟ್ ಯಾರ್ಯಾರು ಚಾನ್ಸ್ ಕೊಡ್ತಾರೆ ಅಂತ ಗೊತ್ತಿಲ್ಲ. ಸ್ವಲ್ಪ ಯಂಗ್ ಪ್ಲೇಯರ್ಸ್ ಗೆಲ್ಲ ಚಾನ್ಸ್ ಕೊಡ್ಬೋದು, ನೋಡೋಣ. RR ಅಂತ ಬಂದಾಗ ಪರವಾಗಿಲ್ಲ, ಒಂದ್ ರೇಂಜ್ ಬೆಟರ್ ಆಗಿನ ಪರ್ಫಾರ್ಮೆನ್ಸ್ ಕೊಡ್ತಾರೆ. ಆದ್ರಿಂದ ನಂಗೆ ಅನ್ಸಂಗೆ ಇವತ್ತು ಮ್ಯಾಚ್ ಯಾವ್ದು ಚೇಂಜಸ್ ಮಾಡಕ್ ಹೋಗಲ್ಲ. ಲಾಸ್ಟ್ ಮ್ಯಾಚ್ ಯಾವ ಪ್ಲೇಯಿಂಗ್ 11 ಜೊತೆ ಹೋಗಿರೋ ಅದೇ ಪ್ಲೇಯಿಂಗ್ 11 ಜೊತೆ ಹೋಗ್ತಾರೆ ಅಂತ ಅನಿಸ್ತಾ ಇದೆ. ಇವಾಗ ಪ್ರಿಡಿಕ್ಷನ್ ಮಾಡೋಣ ಯಾವ ಟೀಮ್ ವಿನ್ ಆಗುತ್ತೆ ಅಂತ. ಮೊದಲನೇ ಮ್ಯಾಚ್ ಅಂತ ಬಂದಾಗ RCB PBKS. ಇದ್ರಲ್ಲಿ ಒಂಥರ ಕಂಪೇರ್ ಮಾಡಿದಾಗ ಎರಡು ಒಂದೇ ತರ ಬ್ಯಾಲೆನ್ಸ್ ಆಗಿ ಕಾಣ್ತಾ ಇದೆ. ಎರಡು ಒಂಥರ ಇವತ್ತು 50-50 ಗೇಮ್ ಅಂತ ಹೇಳ್ಬೋದು. ಬಟ್ ಆದ್ರೂ PBKS ಸ್ವಲ್ಪ ಬೌಲಿಂಗ್ ಅಲ್ಲಿ ಸ್ವಲ್ಪ ವೀಕ್ನೆಸ್ ಕಾಣಿಸ್ತಾ ಇದೆ. ಬಟ್ RCB ಅವ್ರಿಗಿಂತ ಬೆಟರ್ ಪರ್ಫಾರ್ಮೆನ್ಸ್ ಕೊಡ್ತಾ ಇದಾರೆ. ಬ್ಯಾಟಿಂಗ್ ಅಲ್ಲಿ ಎತ್ಕೊಂಡಾಗ ಇಬ್ಬರದು ಈಕ್ವಲ್ ಆಗಿದೆ. ಆದ್ರಿಂದ ನಂಗೆ ಅನಿಸ್ತಿಗೆ ಇವತ್ತಷ್ಟೇ ಒಂಥರ RCB ವಿನ್ ಆಗುತ್ತೆ ಅಂತ ಅನಿಸ್ತಾ ಇದೆ. ಎರಡನೇ ಮ್ಯಾಚ್ ಅಂತ ಬಂದಾಗ ಡಿಸಿ RR. ನೀವ್ ಹೇಳ್ಬಿಡು RR ಆರಾಮಾಗಿ ವಿನ್ ಆಗುತ್ತೆ, ಡಿಸಿ ಕೈಲಿ ವಿನ್ ಆಗಲ್ಲ ಅಂತ. ಬಟ್ ಹೌದು, ನಂಗೆ ಅನ್ಸ್ದಂಗೆ ಅದೇ ತರ ಅನಿಸ್ತದೆ, ಇವತ್ತು RR ವಿನ್ ಆಗುತ್ತೆ ಅಂತ ಅನಿಸ್ತಾ ಇದೆ. ನೋಡಿ ಇವತ್ತಿನ ಮ್ಯಾಚ್ ಎರಡು ಒಂಥರ ಮಸ್ಟ್ ವಿನ್ ಗೇಮ್ಸ್. ಕೆಲವು ಟೀಮ್ಸ್ ಗೆ ಸಖತ್ ಮಜಾ ಇರುತ್ತೆ, ಒಂಥರ ಈಕ್ವಲ್ ಫೈಟ್ ಇದಾವೆ ಅಂತ ಹೇಳ್ಬೋದು. ಸ್ಟಾಟ್ಸ್ ಅದೇ ತರ ಹೇಳ್ತಾ ಇದೆ ಅಲ್ವಾ. ಆದ್ರಿಂದ ಇವತ್ತು ಒಂಥರ ಮಜಾ ಬರುವಂತ ಮ್ಯಾಚ್ ಆಗುತ್ತೆ ಅಂತ ಅನಿಸ್ತಾ ಇದೆ. ಇದು ಇವತ್ತಿನ ಮ್ಯಾಚ್ ಪ್ರಿವ್ಯೂ ಆಗಿತ್ತು. ವಿಡಿಯೋ ಎಷ್ಟ ಆಗಿದೆ ಅನ್ಕೋತೀನಿ. ವಿಡಿಯೋ ಎಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ನಿಮ್ಮ ಅನಿಸಿಕೆ ಯಾರು ವಿನ್ ಆಗೋದು ಅಂತ ಕಮೆಂಟ್ ಸೆಕ್ಷನ್ ತಿಳಿಸಿ ಅಂತ ಹೇಳ್ತಾ, ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಇವಾಗ ಟೇಕ್ ಕೇರ್, ಬಾಯ್.